ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮುಜುಗರದ ಬಳಿಕ ಕಾಂಗ್ರೆಸ್ ಎಚ್ಚೆತ್ತುಕೊಂಡಿದೆ. ಮುಜುಗರ ತಪ್ಪಿಸಿಕೊಳ್ಳಿಕ್ಕೆ 1 ವಾರ ಕಳೆದ ನಂತರದಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಧಮ್ಕಿ ವೀರನನ್ನ ಅಮಾನತು ಮಾಡಿದ್ದಾರೆ. ಎಫ್ಐಆರ್ ದಾಖಲಾದ 10 ದಿನಗಳ ಬಳಿಕ ಕೆಪಿಸಿಸಿ ಕ್ರಮವನ್ನು ತೆಗೆದುಕೊಂಡಿದೆ. ಪಬ್ಲಿಕ್ ಟಿವಿ ನಿರಂತರ ವರದಿ ಬಳಿಕ ಕಾಂಗ್ರೆಸ್ನ ಕಣ್ಣು ತೆರೆದಿದೆ. ಮುಜುಗರ ಆಗ್ತಾ ಇದೆ ಅನ್ನೋದನ್ನ ಈಗ ಅರ್ಥ ಮಾಡಿಕೊಂಡಿದ್ದಾರೆ. ಧಮ್ಕಿ ವೀರ ಪುಡಾರಿ ನಾಯಕ ರಾಜೀವ್ ಗೌಡ ಅಮಾನತು ಕ್ರಮವನ್ನ ಕೆಪಿಸಿಸಿ ತೆಗೆದುಕೊಂಡಿದೆ. ಅಷ್ಟು ಪಾರದರ್ಶಕವಾಗಿ ಕಾಣಿಸ್ತಾ ಇದೆ ಏನಾಗಿದೆ ಆ ವ್ಯಕ್ತಿಯಿಂದ ಅನ್ನೋದು. ಅದಕ್ಕೆ ಕಾರಣ ಬೇರೆ ಕೇಳಿ ನೋಟಿಸನ್ನು ಕೊಟ್ಟಿದ್ರು. ಇದು ಅವರ ಕೆಪಿಸಿಸಿಯ ನಿಯಮ ಅನ್ನೋದನ್ನ ಪಾಲನೆ ಮಾಡಿದ್ದಾರೆ ಅನ್ನೋದಾದರೂ ಕೂಡ ಈ ನಿಯಮಗಳು ಒಬ್ಬ ಹೆಣ್ಣು ಮಗಳ ಜೊತೆಯಲ್ಲಿ ನಡ್ಕೊಂಡಂತಹ ರೀತಿಗೆ ಅನ್ವಯ ಆಗಬೇಕಾ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಓಕೆ, ನಮ್ಮ ಜೊತೆಗೆ ಪೌರಾಯುಕ್ತೆ ಅಮೃತ ಗೌಡ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾತನಾಡಿಸೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ಓಕೆ, 10 ದಿನದ ಬಳಿಕ ರಾಜೀವ್ ಗೌಡನ ವಿರುದ್ಧ ಕೆಪಿಸಿಸಿ ಕ್ರಮ ತೆಗೆದುಕೊಂಡಿದೆ, ಅಮಾನತು ಮಾಡಿದೆ, ಏನು ಹೇಳ್ತೀರಿ? ಮೇಡಮ್, ಇಟ್ಸ್ ದೇರ್ ಡಿಸಿಷನ್. ಐ ಮೀನ್ ಅವರು ಹಿರಿಯರು ಏನಿದ್ದಾರೆ ಅವ್ರ ಡಿಸಿಷನ್ ತಗೊಂಡಿದ್ದಾರೆ. ಇಟ್ಸ್ ಲೆಫ್ಟ್ ಟು ದೆಮ್ ಮೇಡಮ್. ಸೊ ಐ ಮೀನ್ ಲೈಕ್ ಯಾ. ಅಂದರೆ ಒಬ್ಬ ಹೆಣ್ಣು ಮಗಳ ಜೊತೆಗೆ ನಡ್ಕೊಂಡಂತಹ ರೀತಿಗೆ ಅದನ್ನ ಇಮ್ಮಿಡಿಯೇಟ್ ತೆಗೆದುಕೊಳ್ಬೇಕಿತ್ತು ಅಂತ ಎಂಥವರು ಕೂಡ ಅದನ್ನ ನಿರೀಕ್ಷೆ ಮಾಡ್ತಾರೆ. ಎಸ್ ಮೇಡಮ್. ಆಮೇಲೆ ನಿಮ್ಗೊಂದು ಪತ್ರ ಬಂದಿದೆ, ಬೆದರಿಕೆಯ ಪತ್ರ ಅಂತ. ಅದನ್ನ ನಿಮ್ಮನ್ನು ಎಚ್ಚರಿಸುವಂತಹ ಪತ್ರ ಅಂತ ಭಾವಿಸ್ತಿರೋ ಅಥವಾ ನಿಮಗೆ ಬೆದರಿಸುವಂತಹ ಪತ್ರ ಅಂತ ಭಾವಿಸ್ತಿರೋ? ಮೇಡಮ್, ಅದು ಎಚ್ಚರಿಕೆ ಪತ್ರ ತರ ಇತ್ತು. ಸೊ ನಾವು ಅದನ್ನ ಪೊಲೀಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ವಿ ಹ್ಯಾವ್ ಫೈಲ್ಡ್ ಅನ್ ಎಫ್ಐಆರ್ ಫಾರ್ ದಟ್ ಇನ್ವೆಸ್ಟಿಗೇಷನ್ ಮೇಡಮ್. ಸೊ ನಿಮಗೆ ಆ ಒಂದು ಭಯದ ವಾತಾವರಣ ಇದೆ ಅಂತ ಅನ್ಸಿದ್ಯಾ? ಹಾಗಾಗಿ ರಕ್ಷಣೆಯನ್ನ ಕೋರಿದ್ದೀರಾ? ರಕ್ಷಣೆ ಸಿಕ್ಕಿದ್ಯಾ? ಆಕ್ಚುಲಿ ಪೊಲೀಸ್ ಅವರು ನಮ್ಗೆ ಹೇಳಿದ್ದಾರೆ, ಮೇಡಮ್ ನಿಮ್ಗೆ ಏನಾದ್ರು ಬೇಕಾಯ್ತು ಅಂದ್ರೆ ಲೈಕ್ ದೇ ಆರ್ ರೆಡಿ, ದೇ ಆರ್ ಪಾಸಿಟಿವ್, ಅವರು ಕೊಡ್ತೀವಿ ಮೇಡಮ್ ನಿಮ್ಗೆ ಯು ಆಸ್ಕು ಅಂತ. ಅದಕ್ಕೆ ಅವರು ಐ ಹ್ಯಾವ್ ರಿಕ್ವೆಸ್ಟೆಡ್ ಮಿನಿಮಮ್ ಲೈಕ್ ನಮ್ಮ ಮನೆ ಹತ್ರ ರಾತ್ರಿ ಹೊತ್ತು ಇಫ್ ದೇರ್ ಇಸ್ ಅ ಬೀಟ್ ಪೊಲೀಸ್ 1 or 2 rounds ಆ ಕಡೆ ಬಂದಿದ್ರೆ we will be thankful sir. We don't need, but if you feel so ಮಾಡಿ ಅಂತ, because we don't want to take undue advantage also. We know they are putting their efforts. We respect our police system. So I don't want to burden them. So I just told ನಿಮ್ ಕೈಲಿ ಆದ್ರೆ if you can put 1 or 2 weak points ಅಂದ್ರೆ that is enough ಅಂತ ರಿಕ್ವೆಸ್ಟ್ ಮಾಡ್ಕೊಡ್ವಿ. ಓಕೆ, ನೀವು ಕೊಟ್ಟ ದೂರಿನ ರದ್ದು ಕೋರಿ ಅವರು ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ ಕೊಟ್ಟಂತಹ ಸಂದೇಶವನ್ನು ಕೂಡ ನೀವು ಬಹುಶಃ ಗಮನಿಸಿರ್ತೀರಿ. ಸೊ ಅದರ ಬಗ್ಗೆ ನಿಮ್ಮ ರಿಯಾಕ್ಷನ್? Yes madam, it's a very positive step. I mean like I can say thanks to the highest court of the state. It's very supporting madam, at least for the ladies, the women working in section. Sure. ಎಸ್, ಥ್ಯಾಂಕ್ ಯು ಅಮೃತ ಗೌಡ ಅವರೇ. ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಇದು ಪೌರಾಯುಕ್ತೆ ಅಮೃತ ಗೌಡ ಅವರ ಮೊದಲ ರಿಯಾಕ್ಷನ್ನ. ರಾಜೀವ್ ಗೌಡನನ್ನು ಅಮಾನತು ಮಾಡಿದ್ದು ಅವರ ಪಾರ್ಟಿ ಡಿಸಿಷನ್. ಅವ್ರು ಯಾವಾಗ ತೆಗೆದುಕೊಳ್ಬೇಕು ಅದನ್ನು ಸೂಕ್ತ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದಾರೆ. ಒಬ್ಬ ಹೆಣ್ಣು ಮಗಳಿಗೆ ಅಗೌರವ ತೋರೋದನ್ನು ಯಾರು ಕೂಡ ಒಪ್ಪಬಾರದು. ಮತ್ತು ಸುಪ್ರೀಂ ಕೋರ್ಟ್ ಎಫ್ಐಆರ್ ವಿಚಾರದಲ್ಲಿ ಕೊಟ್ಟಂತಹ ಸಂದೇಶವನ್ನು ಕೂಡ ಅದು ನನಗೆ ಒಂದು ರೀತಿಯಾದಂತಹ ಧೈರ್ಯ ತಂದಿದೆ ಅಂತ ಹೇಳಿದ್ದಾರೆ.